ಕಾರ್ಮಿಕರ ಕಾರ್ಡ್ ಕೂಡ ಈಗ ಸದ್ದು ಮಾಡಕ್ಕೆ ಶುರುವಾಗಿದೆ. ಒಂದು ಕಡೆಗೆ BPL ಇವೆಲ್ಲ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಈಗ ಕಾರ್ಮಿಕರ ಕಾರ್ಡ್ ಕೂಡ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲಿ 2,46,000 ಕಾರ್ಮಿಕರ ಕಾರ್ಡ್ ಅಮಾನತು ಅಂತಿದ್ದಾರೆ. ಅಯ್ಯಪ್ಪ, ಕಾರ್ಮಿಕರ ಕಾರ್ಡ್ 2,46,951 ಕಾರ್ಡನ್ನು ನಕಲಿ ಅಂತ ಲಿಸ್ಟ್ ಮಾಡಿದೆ ಈಗ ಕಾರ್ಮಿಕ ಇಲಾಖೆ. ಬರೋಬ್ಬರಿ 38,42,000 ಕಾರ್ಮಿಕರು ರಿಜಿಸ್ಟರ್ ಹೊಂದಿರೋದು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಯಾಗಿದೆ. 38,42,000 ಪೈಕಿ 2,46,000 ಕಾರ್ಡ್ ಅಮಾನತು ಮಾಡಿದ್ದಾರೆ. ನಕಲಿ ಕಾರ್ಡ್ ಮೂಲಕ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿತಾ ಇದ್ರು. ಅಂಥವ್ರನ್ನ ಎಡೆಮುರಿ ಬರೀ ಅಮಾನತು ಮಾಡೋದಷ್ಟೇ ಅಲ್ಲ, ದಂಡ ಹಾಕಬೇಕಂತವ್ರನ್ನ ಹಾವೇರಿಲಿ ಅತಿ ಹೆಚ್ಚು ಇದಾರಂತೆ. ನಮ್ಮ ಕಾರ್ಮಿಕರ ಕಾರ್ಡ್ ಏನಿದೆ ನಮ್ಮಲ್ಲಿ, ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಈಗ ನಾವು ಇನ್ನೊಂದು ತಿಂಗಳಲ್ಲಿ ಆಲ್ರೆಡಿ ಟೆಂಡರ್ ಕೂಡ ಆಗಿದೆ. ಈಗ ನಾವು ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ವ್ಯಾನೇ ಮಾಡಿಬಿಟ್ಟಿದ್ದೀವಿ. ಸೊ ಈಗ ನಮಗೆ ಯಾರ್ಯಾರು ಅರ್ಜಿ ಆಗ್ತಾರೆ ಆ ವ್ಯಾನ್ ನೇರವಾಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿಬಿಡ್ತೀವಿ. ಏನಾಗಿದೆ, ಕಡ್ಡಾಯವಾಗಿ 90 ಡೇಸ್ದು ಅವನು ನಮಗೆ ಎಲ್ಲಿ ಕೆಲಸ ಮಾಡಿದಂಥ ಡೀಟೇಲ್ಸ್ ಕೊಡಬೇಕು, ಎಲ್ಲಿ ಕೆಲಸ ಮಾಡಿದ್ದಾನೆ ಎಲ್ಲಿಲ್ಲ ಅಂತ ಡೀಟೇಲ್ಸ್ ಕೊಡಬೇಕು. ಸೊ ಈ ಥರದ್ದು ನಾವು ಜಾಸ್ತಿ ಕಾನೂನಾತ್ಮಕ ಕ್ರಮ ತೊಗೊಳಕ್ಕೆ ಹೋದಾಗ ಸ್ಟಿಂಜೆಂಟ್ ಆಗುತ್ತೆ, ಬೇಡ ಅಂತ. ಯಾಕಂದರೆ ಕೆಲವು ಭಾಳ ಜನ ಏನು ಹೇಳ್ತಾರೆ, ಸರ್ ಅವರಿಗೆ ಕ್ಯಾಶ್ನಲ್ಲೇ ದುಡ್ಡು ಕೊಡ್ತಾರೆ, ಅಕೌಂಟ್ನಾಗ ಕೊಡಲ್ಲ ಅನ್ನೋದು ಇದೆಲ್ಲ ಇದೆ. ಐ ಆಮ್ ವೆರಿ ಪ್ರಾಕ್ಟಿಕಲ್, ಯಾಕಂದ್ರೆ ನಾನು ಮೈನಿಂಗ್ನಿಂದ ಬಂದು ಅರ್ಥ ಆಗುತ್ತೆ. ಬಟ್ ಆದರೂ ಕೂಡ ವೆರಿಫೈ ಮಾಡ್ಲಿಕ್ಕೆ ಭಾಳ ಈಸಿ ಆಗುತ್ತೆ ಅನ್ನೋದಕ್ಕೆ ಇದು ಅಂಬೇಡ್ಕರ್ ಸೇವಾ ಕೇಂದ್ರ ತಂದಿರ್ತಕ್ಕಂಥ